ಒಂದು ಕಡೆ ಭೀಕರ ಬರಗಾಲ, ಇದರಿಂದಾಗಿ ಬೆಳೆಗಳಿಗೆ ನೀರಿಲ್ಲದೆ ಅನೇಕ ಬೆಳೆಗಳು ಒಣಗೋದು ಒಂದು ಕಡೆ ಆದರೆ, ಮತ್ತೊಂದೆಡೆ ಕಷ್ಟಪಟ್ಟು ಅಷ್ಟೋ ಇಷ್ಟು ಬೆಳೆಯನ್ನು ಉಳಿಸಿಕೊಂಡಂಥ ರೈತರಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೇ ಕಂಗಾಲಾಗಿರುವಂಥದ್ದು. ಇದೀಗ ನಾವು ಬಾಗಲಕೋಟೆಯ ಹೊರವಲಯದಲ್ಲಿರ್ತಕ್ಕಂಥ ಜಮೀನಿನಲ್ಲಿದ್ದೇವೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಬೆಳೆದು ನಿಂತಿರುವಂತಹ ಉಳ್ಳಾಗಡ್ಡಿಯನ್ನು ರೈತ ಹರಿಗೆ ಅದನ್ನು ಮಣ್ಣಲ್ಲೇ ಗೊಬ್ಬರವನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗೆ ಮುಂದಾಗಿದ್ದಾನೆ. ಕಾರಣ ಏನಂತಂದರೆ, ಇತ್ತೀಚಿನ ದಿನಗಳಲ್ಲಿ ಈರುಳ್ಳಿಯ ಬೆಲೆ ದಿನದಿಂದ ದಿನಕ್ಕೆ ಕುಸಿತವನ್ನು ಕಾಣ್ತಾ ಇರೋದ್ರಿಂದಾಗಿ ಈ ಈರುಳ್ಳಿಯನ್ನು ಕಟಾವು ಮಾಡಿ ಅದನ್ನು ಕೊಯ್ಲು ಮಾಡಿಸಿಕೊಂಡು ಮಾರುಕಟ್ಟೆಗೆ ಕಳಿಸಿದರೆ ಅಲ್ಲಿ ಸೂಕ್ತವಾದಂಥ ಬೆಲೆ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಅನೇಕ ರೈತರು ಒಂದು ಜಮೀನಿನಲ್ಲಿನೇ ಉಳ್ಳಾಗಡ್ಡಿಯನ್ನು ಈರುಳ್ಳಿಯನ್ನು ಗೊಬ್ಬರವನ್ನು ಮಾಡ್ತಕ್ಕಂಥದ್ದು, ಹರಿಗಿ ಅಲ್ಲಿನೇ ಅದನ್ನು ಮಣ್ಣು ಮಾಡುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕಾರಣ ಏನಂತಂದರೆ, ಭಾಳಷ್ಟು ಖರ್ಚು ಮಾಡಿ ಒಂದು ಎಕರೆ ಈರುಳ್ಳಿಯನ್ನು ಬೆಳಿಬೇಕಾದ್ರೆ ಸುಮಾರು 30,000 ರಿಂದ 40,000 ರೂಪಾಯಿಗಳವರೆಗೆ ಖರ್ಚು ಮಾಡಿರ್ತಕ್ಕಂಥ ರೈತರಿಗೆ ಇದೀಗ ಅದನ್ನು ಕಟಾವು ಮಾಡಿ ಒಂದು ಕಡೆ ತೇವಾಂಶದ ಕೊರತೆ, ಮಳೆ ಸರಿಯಾಗಿರಲಿಲ್ಲ ಅನ್ನುವಂಥದ್ದು, ಕೆಲವು ರೈತರು ಅಕ್ಕಪಕ್ಕದ ಕೊಳವೆ ಬಾವಿಗಳಿಂದ ನೀರನ್ನು ಪಡೆದುಕೊಂಡು ಬೆಳೆಗಳನ್ನು ಉಳಿಸಿಕೊಳ್ಳುವಂಥ ಒಂದು ಸಾಹಸ ಮಾಡಿದ್ದಾರೆ. ಅನೇಕರು ಟ್ಯಾಂಕರ್ ಮೂಲಕ ನೀರನ್ನು ಹಾಯಿಸಿ ಬೆಳೆಗಳನ್ನು ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಇದಕ್ಕಾಗಿ ಹೆಚ್ಚುವರಿಯಾಗಿ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿರ್ತಕ್ಕಂಥದ್ದು. ಆದರೆ ಇವತ್ತು ಆ ಒಂದು ಅಷ್ಟೊಂದೆಲ್ಲ ಕಷ್ಟಪಟ್ಟು ಬೆಳೆಗಳನ್ನು ಬೆಳೆದಾಗ ಮಾರುಕಟ್ಟೆಯಲ್ಲಿ ಹೋದಾಗ ಅದಕ್ಕೆ ಸೂಕ್ತವಾದಂಥ ಬೆಲೆ ಸಿಗ್ತಾ ಇಲ್ಲ ಅನ್ನೋಂಥದ್ದು. ಇವತ್ತು ಬೆಂಗಳೂರಿನ ಮಾರುಕಟ್ಟೆಯಲ್ಲಿನೇ ಇಲ್ಲಿಂದ ತೆಗೆದುಕೊಂಡು ಉಳ್ಳಾಗಡ್ಡಿಯನ್ನು ಬೆಂಗಳೂರು ಮಾರುಕಟ್ಟೆಗೆ ಹೋದರೆ ಮೊದಲ ದರ್ಜೆ ಅಂದರೆ ಫಸ್ಟ್ ಕ್ವಾಲಿಟಿ ಈರುಳ್ಳಿ 1000 ರಿಂದ 1300ವರೆಗೆ ಮಾರಾಟ ಆಗ್ತಾ ಇದೆ. ಮಧ್ಯಮ ವರ್ಗದ್ದು 800 ರಿಂದ 1000 ರೂಪಾಯಿ. ಹಾಗೆ ಮೂರನೇ ಕೆಟಗರಿಯ ಒಂದು ಈರುಳ್ಳಿಯನ್ನು ಅಲ್ಲಿ ಕೇಳೋರೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಹೀಗಾಗಿನೇ ಮೊದಲೇ ಭೀಕರ ಬರದಿಂದಾಗಿ, ನೀರಿನ ಅಭಾವದಿಂದಾಗಿ ಬೆಳೆಗಳು ಭರ್ಪೂರಾಗಿ ಬೆಳೆದಿಲ್ಲ. ಫಸ್ಟ್ ಕ್ವಾಲಿಟೀಸ್ ಕೆಲವು ಚೀಲಗಳು ಮೂಟೆಗಳು ಬಂದರೆ ಬಹುತೇಕವಾಗಿ 2 ಮತ್ತು 3ನೇ ಕ್ವಾಲಿಟಿಯ ಈರುಳ್ಳಿನೇ ಜಾಸ್ತಿ ಬರ್ತಕ್ಕಂಥದ್ದು. ಹೀಗಾಗಿ ಇದನ್ನು ತೆಗೆದುಕೊಂಡು ಮಾರುಕಟ್ಟೆಗೆ ಹೋದರೆ ನಮಗೆ ಮಾಡಿದ ಖರ್ಚು ಸಹಿತ ವಾಪಸ್ ಬರ್ತಾ ಇಲ್ಲ. ಈಗ ರಾಶಿ ಮಾಡಬೇಕಾದ್ರೂ ಸಹಿತ ಅದಕ್ಕೆ ಒಂದು ಚೀಲ ಅಂದರೆ 50 kg ಒಂದು ಮೂಟೆಯನ್ನು ನಾವು ಕೊಯ್ಲು ಮಾಡಿಸಿ ಚೀಲ ತುಂಬಿ ಮಾರುಕಟ್ಟೆಗೆ ಕಳಿಸ್ಬೇಕಾದ್ರೆ ಸುಮಾರು 350 ರಿಂದ 400 ರೂಪಾಯಿ ಖರ್ಚು ಬರ್ತಾ ಇದೆ. ಆದರೆ ಮಾರುಕಟ್ಟೆಯಲ್ಲಿ ಅಷ್ಟು ಬೆಲೆ ಬರ್ತಾ ಇಲ್ಲ ಅನ್ನುವಂಥದ್ದು ರೈತರಲ್ಲೂ. ಹೀಗಾಗಿ ಈಗ ಬೆಳೆಯನ್ನು ಹರಗ್ತಕ್ಕಂಥ ಈ ರೈತನನ್ನು ಮಾತಾಡ್ಸೋಣ. ಸರ್, ಈಗ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆಯನ್ನು ನೀವೇ ಹರಿಗೆ ಅದನ್ನು ಗೊಬ್ಬರ ಮಾಡ್ಕೊಂತೀರಿ, ಏಕೆ? ಇದು ಮಾರುಕಟ್ಟೆಯಲ್ಲಿ ಹೋದ್ರೆ ರೇಟ್ನೂ ಇಲ್ಲ ಸರ. ಈಗ ಒಂದು ಆಳಿಗೆ 300 ರೂಪಾಯಿ ಪಗಾರ ಕೊಡ್ಬೇಕ್ರಿ. ಮತ್ತು ಒಂದು ಪಿಸ್ವಿ ಇಲ್ಲಿಂತ್ರ APMC ಒಯ್ಬೇಕಾದ್ರೆ 50 ರೂಪಾಯಿ ಕೇಳ್ತಾರೆ ಒಂದು ಚೀಲಕ್ಕಾಗಿ. ಮತ್ತು ಅಲ್ಲಿ ಹೋದ್ರೆ 300-400 ರೂಪಾಯಿ ರೇಟ್ ಐತ್ರಿ. ಮತ್ತು ಇದನ್ನು ಇಲ್ಲಿಂತ್ರ ನಮಗೆ ಕೂಲಿ ಖರ್ಚು ಸಾಕರ ಆಗಂಗಿಲ್ಲ ರೀ ಓದಿದ್ದು. ಅದೇ ರೀತಿಯಾಗಿ ಅದಕ್ಕೆ ನಾವು ಇದನ್ನು ಇಲ್ಲೇ ಖರ್ಚು ವೇಸ್ಟ್ ಆಗತ್ತೆ ಅಂತೇಳಿ ಮೇಮ್ಯಾಗ ಬೀಳ್ತದೆ ಅಂತೇಳಿ ಇಲ್ಲೇ ಮುನ್ನಾ ಮುಚ್ಚಾಗತ್ತೆ. ಈಗ ಎಷ್ಟು ಎಕರೆ ನೀವು ಉಳ್ಳಾಗಡ್ಡಿ ಹಾಕಿದ್ರಿ, ಎಷ್ಟು ಖರ್ಚು ಮಾಡಿರಿ ಅದಕ್ಕೆ? ನಾವು 1 ಎಕರೆ ಹಾಕಿದ್ದೇವೆ ರೀ. 1 ಎಕರೆಗೆ 35,000-40,000 ರೂಪಾಯಿ ಮೇಲ್ಪಟ್ಟು ಖರ್ಚು ಮಾಡಿದೇವೆ ರೀ. ಇದು ಕಸ ತೆಗೆಸಿದ್ದು, ಔಷಧ, ಬೀಜ, ಗೊಬ್ಬರದ ಎಲ್ಲ ಕೂಡ ಒಂದು 45,000 ರೂಪಾಯಿ ಮಟ್ಟ ಖರ್ಚು ಮಾಡಿದ್ವಿ. ಗಳೆ ಬಾಡಿಗೆನೇ ರೀ ಇದು. ನಮ್ಮದು ಗಳೆ ಬಾಡಿಗೆನ ತಂದು ಹೊಡಿತೀನಿ ರೀ. ಇದನ್ನು ಈ ಎಲ್ಲ ಕೂಡಿ ಖರ್ಚು ಮೈಮ್ಯಾಗ ಬಂದಿದೆ. ಈಗ ಜಮೀನು ನಿಮ್ಮ ಸ್ವಂತ ಅಥವಾ ಲಾವಣಿ ಮಾಡಿರಿ? ಇದನ್ನು ಲವಣಿ ಮಾಡ್ಕೊಂಡಿದ್ದೀನಿ ಸರ್. 3 ಎಕರೆ ಕೂಡಿ 50,000 ರೂಪಾಯಿ ಲವಣಿ ಕೊಟ್ಟಿದ್ದೀನಿ ರೀ. ನಮ್ಮದು ಪ್ರಾಪರ್ ಎಂಕಂಚ್ ರೀ. ನಾ ಇಲ್ಲಿ ಬಾಗಲಕೋಟೆಯಲ್ಲಿ ಬಂದು ಮಾಡ್ಕೊಳಕತ್ತಿದ್ದೀನಿ ರೀ. ಇದರ ಸಲುವಾಗಿ ಇಲ್ಲಿ ಬಂದು ಖರ್ಚು ಮಾಡಿದ್ರು ಏನೂ ಮೈಮ್ಯಾಗ ಐತೆ ನನಗೆ. ಈಗ ಲವಣಿ ಕೊಟ್ಟು ಇದನ್ನು ಮಾಡ್ಕೊಂಡಿದ್ದು ಎಲ್ಲ ಪೀಕ್ನು ಲುಕ್ಷನ್. ಲಾವಣಿ ರೊಕ್ಕನೂ ಬರಲಿಲ್ಲ, ಬಿತ್ತಿದ ಬೆಳೆ ಅದು ರೊಕ್ಕ ವಾಪಸ್ ಬರಲಿಲ್ಲ? ಬಂದಿಲ್ಲ ಸರ್. ಲವಣಿನೂ ಬಂದಿಲ್ಲ, ಪೀಕಿನ ರೊಕ್ಕನೂ ಬಂದಿಲ್ಲ ನಮಗೆ. ಈಗ ಸರ್ಕಾರ ಬರ ಅಂತ ಘೋಷಣೆ ಮಾಡೈತಿ, ಬೆಳೆ ಹಾನಿ ಆಗ್ಯವು ಸಾಕಷ್ಟು. ಪರಿಹಾರವನ್ನು ನಿಮಗೇನಾದರೂ ಪರಿಹಾರ ಬಂದಿದೆ? ಹಂಗೆ ನಮಗೇನು ಪರಿಹಾರ ಬಂದಿಲ್ಲ ರೀ ಸರ್. ನಮಗೇನು ಇನ್ನೂವರೆಗೆ ಪರಿಹಾರ ಬಂದಿಲ್ಲ. ಬೀಕಿಟ್ ಲುಕ್ಷನ್ ಆದ್ರೆ ನಮಗೇನು ಲಾಭನೂ ಇಲ್ಲ ರೀ. ಇದು ಈರುಳ್ಳಿ ಬೆಳೆದು ಸಂಕಷ್ಟಕ್ಕೆ ಸಿಲುಕಿರುವಂಥ ರೈತರು ಅಂಥದ್ದು. ಒಟ್ಟಾರೆಯಾಗಿ ಬರೆ ಒಂದು ಕಡೆ ಆದರೆ, ಮತ್ತೊಂದೆಡೆ ಅಷ್ಟೋ ಬಂದಂಥ ಬೆಳೆಗೂ ಈರುಳ್ಳಿಗೂ ಸಹಿತ ಮಾರುಕಟ್ಟೆಯಲ್ಲಿ ಬೆಲೆ ಸಿಗದೇ ಮತ್ತಷ್ಟು ಗಾಯದ ಮೇಲೆ ಬರೆ ಅನ್ನುವಂತೆ ಸಾಲದ ಮೇಲೆ ಹೊರೆಯನ್ನು ಹೊರುವಂಥ ಸಂದರ್ಭ ನಮಗೆ ಒಂದೊದಗಿದೆ. ಇಷ್ಟು ಪರಿಸ್ಥಿತಿ ನಮ್ಮದು ಇಷ್ಟು ಬಿಗಡಾಯಿಸಿದ್ರೂ ಸಹಿತ ಸರ್ಕಾರ ಇನ್ನೂವರೆಗೆ ನಮಗೆ ಬರ ಪರಿಹಾರ ಅಂತಕೊಂಡು ಸೂಕ್ತವಾದಂಥ ಪರಿಹಾರವನ್ನು ಕೊಟ್ಟಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಶೋಕ್ ಶೆಟ್ಟರ್, ವಿಜಯವಾಣಿ, ಬಾಗಲಕೋಟೆ.